ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಜೆ ರಾಯ್ಗೆ ಪುತ್ರನ ವ್ಯವಹಾರದ ಒತ್ತಡ ಇತ್ತ ಅನ್ನುವಂಥ ಅನುಮಾನಗಳು ಈಗ ಕಾಡ್ತಾ ಇದೆ. ದುಬೈನಲ್ಲಿ ರಿಯಲ್ ಎಸ್ಟೇಟ್ ಸೇರಿದಂತೆ ಬೇರೆ ಬೇರೆ ವ್ಯವಹಾರ ಇತ್ತು. ಇತ್ತೀಚೆಗೆ ರಷ್ಯಾ ಕಂಪನಿಯ ಜೊತೆಗೆ ರೋಹಿತ್ ರಾಯ್ ವ್ಯವಹಾರವನ್ನು ಮಾಡಿಕೊಂಡಿದ್ರು ಸಿಜೆ ರಾಯ್ ಪುತ್ರ. ಸೊ ಈ ಬಿಸ್ನೆಸ್ಗೆ ನೂರಾರು ಕೋಟಿ ಹೂಡಿಕೆಯನ್ನ ಮಾಡಿರೋ ಬಗ್ಗೆ ಮಾಹಿತಿ. ಸೊ ಇದರಲ್ಲಿ ನಷ್ಟ ಆಗ್ತಾ ಇದ್ದಂತೆ ಉದ್ಯಮಿಗಳು ಹಾಗೂ ರಾಜಕಾರಣಿಗಳು ಕೂಡ ಇದರ ಮೇಲೆ ಈ ವಿಚಾರವಾಗಿ ಒತ್ತಡವನ್ನ ಹೇರ್ತಾ ಇದ್ರು. ನಮ್ಮ ಪಾಲನ್ನ ವಾಪಸ್ ಕೊಡಿ ಅಂತ ಹೇಳಿ ಹೂಡಿಕೆದಾರರು ಒತ್ತಡವನ್ನ ಹೇರ್ತಾ ಇದ್ರು ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಒಂದ್ ಕಡೆ ಹೂಡಿಕೆದಾರರ ಒತ್ತಡ, ಮತ್ತೊಂದು ಕಡೆಯಲ್ಲಿ ಇದೇ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳ ದಾಳಿ. ಹೀಗಾಗಿ ಬಂಧನ ಆಗುವಂತಹ ಭೀತಿಯಲ್ಲಿ ರಾಯ್ ಸೂಸೈಡ್ ಮಾಡಿಕೊಂಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಸಿಗ್ತಾ ಇರೋದು. ಸಿಜೆ ರಾಯ್ ಪುತ್ರನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಷ್ಟ ಆಗಿತ್ತು ಅನ್ನುವಂಥ ವಿಚಾರ. ಇದೇ ಕಾರಣಕ್ಕಾಗಿ ಸೂಸೈಡ್ ಮಾಡಿಕೊಂಡ್ರ, ಇದೇ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು, ಇದೆಲ್ಲವೂ ಕೂಡ ಅವರ ಒತ್ತಡಕ್ಕೆ ಕಾರಣ ಆಯ್ತಾ ಅನ್ನುವಂಥ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಮಧುಕರ್, ಹೌದು. ಯಾಕಂದ್ರೆ ದುಬೈನಲ್ಲಿ ಏನ್ ಬಿಸ್ನೆಸ್ ಏನಿತ್ತು, ಆ ಒಂದು ಬಿಸ್ನೆಸ್ ಅನ್ನ ಸಿಜೆ ರಾಯ್ ಪುತ್ರ ರೋಹಿತ್ ರಾಯ್ ನೋಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರೋಂಥದ್ದು. ಅಂದ್ರೆ ಇವಾಗ ಆಲ್ರೆಡಿ SIT ಕೂಡ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿ ಬಿಸ್ನೆಸ್ ಇದು ಏನು ಬಿಸ್ನೆಸ್ ಸಂಬಂಧಪಟ್ಟಂತೆ ಯಾವೆಲ್ಲ ವ್ಯವಹಾರಗಳನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಂಡಿದೆ. ಈ ವಿಚಾರ ಕೂಡ ಇದೀಗ ಗೊತ್ತಾಗ್ತಿರುವಂತದ್ದು. ಅಂದ್ರೆ ದುಬೈನಲ್ಲಿ ಎಲ್ಲಾ ಬಹುತೇಕ ವ್ಯವಹಾರಗಳನ್ನ ರೋಹಿತ್ ರಾಯ್ ನೋಡ್ಕೊಳ್ತಿದ್ದ. ಅದಲ್ಲದೆ ರಷ್ಯನ್ ಮೂಲದ ಕಂಪ್ನಿ ಜೊತೆ ಒಂದು ಟೈಅಪ್ ಆಗಿ ಒಂದು 100 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಸಹ ಮಾಡಿದ್ರು. ಆದ್ರೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಲಾಭ ಬರ್ಲಿಲ್ಲ, ನಷ್ಟ ಆಗಿದೆ, ಸಿಕ್ಕಾಬಟ್ಟೆ ಕೈ ಸುಟ್ಕೊಳ್ಳೋಷ್ಟು ನಷ್ಟ ಆಗಿತ್ತು. ಇದೇ ಒಂದು ಟೆನ್ಷನ್ ಅಲ್ಲಿ ಸಿಜೆ ರಾಯ್ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಲ್ಲದೆ ಈ ಒಂದು ಏನು ಇವೆಂಟ್ಗೆ ಮತ್ತೆ ಈ ಒಂದು ಪ್ರಾಜೆಕ್ಟ್ಗೆ ಉದ್ಯಮಿಗಳು ಮತ್ತೆ ರಾಜಕಾರಣಿಗಳು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಯಾವಾಗ ಲಾಸ್ ಆಗುತ್ತೆ ಅಂತ ಅನ್ಬಿಟ್ಟು ಗೊತ್ತಾಗುತ್ತೋ ತಮ್ಮ ಪಾಲ್ ರಿಟರ್ನ್ ಕೊಡಿ ಅಂತ ಅನ್ಬಿಟ್ಟು ಅವರು ಹಿಂದೆ ಬಿದ್ದಿದ್ರು. ಅವ್ರಿಗೆ ಕೊಡೋದಕ್ಕೆ ಹಣವೂ ಕೂಡ ಇರ್ಲಿಲ್ಲ. ಅದಲ್ದಿರ IT ದಾಳಿ ಬೇರೆ ಆಗಿತ್ತು. ಈ ಎಲ್ಲ ಟೆನ್ಷನ್ ಇಂದ ಈ ರೀತಿ ಅವರು ಸೂಸೈಡ್ ಮಾಡ್ಕೊಂಡಿರ್ಬೋದು ಅನ್ನುವಂತ ಶಂಕೆ ಇದೀಗ ಎದುರಾಗ್ತಿರುವಂತದ್ದು. ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ SIT ಅಧಿಕಾರಿಗಳು. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.